ಇವತ್ತು ಬೆಳ್ಳಂಬೆಳಿಗ್ಗೆ ಇಡಿ ಅಧಿಕಾರಿಗಳು ಭ್ರಷ್ಟ ಕುಳಿಗಳಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ನೋಡಬೇಕಾದ್ರೆ ಇದೊಂದು ಹೈ ವೋಲ್ಟೇಜ್ ರೇಡ್ ಅಂತಾನೆ, ಹೈ ಪ್ರೊಫೈಲ್ ರೇಡ್ ಅಂತಾನೆ ಹೇಳಬಹುದಾಗಿರುವಂತದ್ದು. ಬೆಳಗಾವಿಯ ಅಬಕಾರಿ ಹೆಚ್ಚುವರಿ ಆಯುಕ್ತರಾಗಿರುವ ವೈ ಮಂಜುನಾಥ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಿಢೀರಾಗಿ ದಾಳಿಯನ್ನ ನಡೆಸಿರುವಂತದ್ದು. ಇಂದು ಬೆಳಗ್ಗೆ 5:30 ಸುಮಾರಿಗೆ ಬೆಳಗಿನ ಜಾವ ಬೆಂಗಳೂರು ಹಾಗೂ ಗೋವಾ ಅಂದ್ರೆ ಎರಡು ವಿಭಾಗದ ಅಧಿಕಾರಿಗಳು ಜಂಟಿಯಾಗಿ ದಾಳಿಯನ್ನ ನಡೆಸಿರುವುದು, ಹಲವು ದಾಖಲೆಗಳನ್ನು ಸಹ ಅಲ್ಲಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈ ದಾಳಿಯನ್ನ ನೋಡಬೇಕಾದ್ರೆ ವೈ ಮಂಜುನಾಥ್ ಅವರು ಹಲವು ದಿನಗಳಿಂದಲೂ ಸಹ ಬೆಳಗಾವಿ ವಿಭಾಗದಲ್ಲಿ ಅಬಕಾರಿಯ ಹೆಚ್ಚುವರಿ ಆಯುಕ್ತರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಸುದೀರ್ಘ ವರ್ಷಗಳ ಕಾಲ ಅವರು ಅಲ್ಲೇ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆದ್ರೆ ಬೇನಾಮಿ ಆಸ್ತಿ ಜೊತೆಗೆ ಅಕ್ರಮ ಹಣ ಸಂಪಾದನೆ, ಲಂಚದ ಹಣವನ್ನ ಪಡೆದಿರುವ ಆರೋಪದ ಹಿನ್ನೆಲೆಯಲ್ಲಿ ಇವರ ಮನೆಗಳ ಮೇಲೆ ದಾಳಿಯನ್ನು ನಡೆಸಲಾಗಿರುವಂತ ಮಾಹಿತಿಯು ಲಭ್ಯವಾಗ್ತಾ ಇರುವಂತದ್ದು. ಮುಖ್ಯವಾಗಿ ನೋಡಬೇಕಾದ್ರೆ ಬೆಂಗಳೂರಿನಲ್ಲಿರುವಂತಹ ಅವರ ಅಪಾರ್ಟ್ಮೆಂಟ್ ಜೊತೆಗೆ ಬೆಳಗಾವಿಯ ಹನುಮಾನ್ ನಗರದಲ್ಲಿರುವಂತಹ ಅವರ ಮನೆ ಜೊತೆಗೆ ಅಥಣಿ ತಾಲೂಕು, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿರುವ ಐನಾಪುರದಲ್ಲಿರುವ ಮಂಜುನಾಥ್ ಸ್ನೇಹಿತನ ಮನೆ ಜೊತೆಗೆ ಅರಸೀಕೆರೆಯಲ್ಲಿರುವ ಮಂಜುನಾಥ್ ಆಪ್ತರ ಮನೆ ಮೇಲೂ ಸಹ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಮತ್ತೊಂದು ವಿಚಾರವನ್ನು ನೋಡಬೇಕಾದ್ರೆ ಮೈಸೂರಿನಲ್ಲಿರುವ ಮಂಜುನಾಥ್ ಅವರ ಸ್ನೇಹಿತೆಯ ಮನೆ ಮೇಲೂ ಸಹ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಎಲ್ಲ ರೀತಿಯಾದ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವ ಮಾಹಿತಿಯೂ ಸಹ ಲಭ್ಯವಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಈ ದಾಳಿಯ ವಿಚಾರವನ್ನು ನೋಡಿದಾಗ ಅರ್ಥ ಆಗುತ್ತೆ, ವೈ ಮಂಜುನಾಥ್ ಅವರು ಬೆಳಗಾವಿಯ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ತಂಗಿಯ ಗಂಡನಾಗಿರುವಂತದ್ದು. ಅಲ್ಲದೆ ಬಳ್ಳಾರಿಯ ಮಾಜಿ ಸಂಸದರಾಗಿರುವ ದೇವೇಂದ್ರಪ್ಪ ಅವರ ಪುತ್ರರು ಸಹ ಈ ಮಂಜುನಾಥ್ ಆಗಿರುವಂತದ್ದು. ಈ ಕಾರಣಕ್ಕಾಗಿ ಇದೊಂದು ಹೈ ಪ್ರೊಫೈಲ್ ದಾಳಿ ಅಂತಾನೆ ಹೇಳ್ಬಹುದಾಗಿರುವಂತದ್ದು. ಪ್ರಮುಖವಾಗಿ ನೋಡ್ಬೇಕಾದ್ರೆ ಈ ದಾಳಿಯ ಹಿನ್ನೆಲೆಯನ್ನು ನೋಡ್ಬೇಕಾದ್ರೆ ಹಲವಾರು ದೂರುಗಳು ಸಹ ಇಡಿಗೆ ಸಲ್ಲಿಕೆ ಆಗಿದ್ದವು ಅನ್ನೋ ಮಾಹಿತಿಯೂ ಸಹ ಲಭ್ಯವಾಗ್ತಾ ಇರುವಂತದ್ದು. ಯಾಕಂದ್ರೆ ಮಂಜುನಾಥ್ ಅವರು ಅಕ್ರಮ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದಾರೆ, ಬಾರ್ ಅಂಡ್ ರೆಸ್ಟೋರೆಂಟ್ ಅಂತಾನೆ ಹೊಂದಿದ್ದಾರೆ, ಅದರ ಮಾಲೀಕತ್ವವನ್ನು ಹೊಂದಿದ್ದಾರೆ, ಜೊತೆಗೆ ಬೇನಾಮಿ ಆಸ್ತಿಯನ್ನು ಹೊಂದಿದ್ದಾರೆ. ಇವರ ವಿರುದ್ಧ ತನಿಖೆ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ದೂರುಗಳು ಸಹ ಇಡಿಗೆ ಸಲ್ಲಿಕೆ ಆಗಿದ್ದವು ಅನ್ನೋದು ಸಹ ಲಭ್ಯವಾಗ್ತಾ ಇರುವ ಮಾಹಿತಿಯ ಪ್ರಕಾರ ತಿಳಿದು ಬರ್ತಾ ಇರುವಂತದ್ದು. ಈ ಕಾರಣಕ್ಕಾಗಿ ಬೆಳಗಾವಿ ಹಾಗೂ ರಾಜ್ಯದ ಇತರ ಕಡೆಯಲ್ಲಿರುವ ಮಂಜುನಾಥ್ ಸ್ನೇಹಿತರು, ಆಪ್ತರು ಇವರ ಮನೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ದಾಖಲೆಯನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಆದ್ರೆ ಸದ್ಯ ಮಂಜುನಾಥ್ ಅವರು ಬೆಂಗಳೂರಿನಲ್ಲಿರುವ ತಮ್ಮ ಅಪಾರ್ಟ್ಮೆಂಟ್ ದಲ್ಲಿ ಇರುವಂತಹ ಮಾಹಿತಿಯು ಲಭ್ಯವಾಗ್ತಾ ಇರುವಂತದ್ದು. ಈ ಅಪಾರ್ಟ್ಮೆಂಟ್ ಮೇಲೂ ಸಹ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಅಲ್ಲಿಯೂ ಸಹ ಪರಿಶೀಲನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಆದ್ರೆ ಇನ್ನೊಂದು ವಿಚಾರವನ್ನು ನೋಡಬೇಕಾದ್ರೆ ಈ ಇಡೀ ದಾಳಿಯಲ್ಲಿ ಸಾಕಷ್ಟು ಚರ್ಚೆಗಳು ಸಹ ನಡೀತಾ ಇರುವಂತದ್ದು. ಆದ್ರೆ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ನಡೆಯದಂತೆ, ಯಾವುದೇ ರೀತಿಯಾದ ಅನಾನುಕೂಲ ಆಗದಂತೆ, ದಾಳಿಗೆ ಯಾವುದೇ ರೀತಿಯಾದ ತಡೆ ಆಗದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಇಡಿ ಅಧಿಕಾರಿಗಳು ಅರೆ ಸೇನಾಪಡೆಯನ್ನ, ಪ್ಯಾರಾಮಿಲಿಟರಿ ಕಮಾಂಡ್ ಅನ್ನ ಜೊತೆಗೆ ತೆಗೆದುಕೊಂಡು ಅದರ ಒಂದು ಕಣ್ಗಾವಲಿನಲ್ಲಿ, ಅದರ ಕಾವಲಿನಲ್ಲಿ ಒಂದು ಈ ದಾಳಿಯನ್ನ ನಡೆಸ್ತಾ ಇರುವಂತದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ರಾಜ್ಯದ ಪ್ರಭಾವಿ ರಾಜಕೀಯ ನಾಯಕರು, ಜೊತೆಗೆ ಸರ್ಕಾರದಲ್ಲಿ ತಮ್ಮದೇ ಆದ ಒಂದು ಘನತೆ, ಒಂದು ವರ್ಚಸ್ಸನ್ನ ಹೊಂದಿರುವ ನಾಯಕರಾಗಿದ್ದಾರೆ. ಸೊ ಹೀಗಾಗಿ ಅವರ ಆಪ್ತರ ಮನೆಯ ಮೇಲೆ, ಅದರಲ್ಲೂ ತಮ್ಮ ತಂಗಿಯ ಗಂಡನ ಮನೆಯ ಮೇಲೆ ಈ ರೀತಿಯಾದ ದಾಳಿ ನಡೆದಿರುವುದು ರಾಜಕೀಯ ವಲಯದಲ್ಲೂ ಸಹ ಸಾಕಷ್ಟು ಒಂದು ಚರ್ಚೆಗೆ ಕಾರಣವಾಗಿರುವಂತದ್ದು. ಮತ್ತೊಂದು ವಿಚಾರವನ್ನು ನೋಡಬೇಕಾದ್ರೆ, ದಾಳಿಯ ಹಿನ್ನೆಲೆಯನ್ನು ನೋಡಬೇಕಾದ್ರೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಅಂದ್ರೆ ಈ ಮಂಜುನಾಥ್ ಇದರಲ್ಲ, ಇವರ ಸ್ನೇಹಿತರು ಜೊತೆಗೆ ಆಪ್ತರಿಗೆ ಸಂಬಂಧಪಟ್ಟ ಮನೆ ಆದ್ರೆ ಬಿಸಿನೆಸ್ ಪಾರ್ಟ್ನರ್ಗಳ ಮೇಲೆ, ಪಾಲುದಾರರ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಈ ಸಂದರ್ಭದಲ್ಲಿ ಆ ದಾಖಲೆಗಳನ್ನು ಪರಿಶೀಲಿಸಿದಾಗ ಮಂಜುನಾಥ್ ಅವರ ಹೆಸರು ಸಹ ಅಲ್ಲಿ ತಳಕು ಹಾಕಿಕೊಂಡಿತ್ತು. ಈ ಕಾರಣಕ್ಕಾಗಿ ಮಂಜುನಾಥ್ ಅವರ ಮನೆಯ ಮೇಲೆ ದಾಳಿ ನಡೆದಿದೆ ಎನ್ನಲಾಗಿರುವಂತಹ ಪ್ರಾಥಮಿಕ ಮಾಹಿತಿಯೂ ಸಹ ಲಭ್ಯವಾಗ್ತಾ ಇರುವಂತದ್ದು. ಹೀಗಾಗಿ ಮಂಜುನಾಥ್ ಅವರು ಬೆಳಗಾವಿಯ ಹೆಚ್ಚುವರಿ ಅಬಕಾರಿ ಆಯುಕ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಬೇನಾಮಿ ಆಸ್ತಿಯನ್ನ ಮಾಡಿಕೊಂಡಿದ್ದಾರೆ ಅನ್ನೋ ಗಂಭೀರ ಆರೋಪವೂ ಸಹ ಇವರ ಮೇಲೆ ಇರುವಂತದ್ದು. ಈ ಕಾರಣಕ್ಕಾಗಿ ಈ ದಾಳಿಯನ್ನ ನಡೆದಿರುವಂತಹ ಒಂದು ಸದ್ಯ ಮಾಹಿತಿಯು ಲಭ್ಯವಾಗ್ತಾ ಇರುವಂತದ್ದು. ಬೆಳಗಾವಿ ಜಿಲ್ಲೆ ಸೇರಿದಂತೆ ಸಾಕಷ್ಟು ಅಂದ್ರೆ ತಮ್ಮ ಸ್ನೇಹಿತರನ್ನ, ಆಪ್ತರನ್ನ ಹೊಂದಿರುವ ಮಂಜುನಾಥ್ ಅವರು ಎಲ್ಲರೆಲ್ಲೂ ಅಂದ್ರೆ ಜೊತೆಗೆ ಬಾಂಧವ್ಯವನ್ನ ಇಟ್ಕೊಂಡಿದ್ರು. ಈ ಕಾರಣಕ್ಕಾಗಿ ಯಾವ ರೀತಿಯಾಗಿ ಅಂದ್ರೆ ಒಂದು ಅಕ್ರಮ ಹಣ ಸಂಪಾದನೆ ಜೊತೆಗೆ ಬೇನಾಮಿ ಆಸ್ತಿ ಯಾರ ಹೆಸರ ಮೇಲಿದೆ, ಯಾರೆಲ್ಲ ಇದರ ಲಾಭವನ್ನು ಪಡಿತಾ ಇರುವಂತದ್ದು ಎನ್ನೋ ನಿಟ್ಟಿನಲ್ಲೂ ಸಹ ಇಡಿ ಅಧಿಕಾರಿಗಳು ಈಗ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿರುವಂತದ್ದು. ಆದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಆಪ್ತರಾಗಿರುವ ಕಾರಣಕ್ಕಾಗಿ ಅಧಿಕಾರಿಗಳು ಸಾಕಷ್ಟು ಈಗಾಗಲೇ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿರುವಂತದ್ದು. ಪ್ಯಾರಾಮಿಲಿಟರಿ ಕಮಾಂಡ್ ಅನ್ನು ತೆಗೆದುಕೊಂಡು ಬಂದು ಯಾವುದೇ ರೀತಿಯಾದ ಪ್ರತಿಭಟನೆಗಳು ನಡೆಯದಂತೆ, ದಾಳಿಗೆ ಯಾವುದೇ ರೀತಿಯಾದ ಅಡ್ಡಿ ಅನಾನುಕೂಲ ಆಗದಂತೆ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಈ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಗೊತ್ತಿಲ್ಲ, ದಾಳಿಯಂತರೂ ಸದ್ಯ ಈಗ ಮುಂದುವರಿತಾ ಇರುವಂತದ್ದು. ಆದರೆ ಮುಂದಿನ ಹಂತಗಳಲ್ಲಿ ಯಾವೆಲ್ಲ ದಾಖಲೆಗಳು ಅದರಲ್ಲಿ ಪತ್ತೆಯಾಗುತ್ತವೆ, ಜೊತೆಗೆ ಯಾವೆಲ್ಲ ಆಸ್ತಿ ಪಾಸ್ತಿಗಳು ಸಂಬಂಧಪಟ್ಟಂತೆ ಅವರು ಯಾವ ರೀತಿಯಾಗಿ ಬೇನಾಮಿ ಆಸ್ತಿಯನ್ನು ಸಂಪಾದಿಸಿದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ಹಣದ ಅಕ್ರಮ ವ್ಯವಹಾರವನ್ನು ನಡೆದಿದ್ದಾರೆ, ಯಾರಿಂದ ಎಷ್ಟು ಲಂಚವನ್ನ ಪಡೆದಿದ್ದಾರೆ ಅನ್ನೋದು ಸಹ ಇಡಿ ತನಿಖೆಯಲ್ಲಿ ಇನ್ನಷ್ಟೇ ಬಯಲಾಗಿರುವಂತದ್ದು. ಆದರೆ ಇಡಿ
ಇಡೀ ದಾಳಿಯನ್ನು ನೋಡಿದಾಗ ರಾಜಕೀಯ ವಲಯದಲ್ಲೂ ಸಹ ಸಾಕಷ್ಟು ಚರ್ಚೆಗಳು ಆರಂಭವಾಗಿರುವಂತದ್ದು. ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರವೂ ಇದೆ. ಈ ಕಾರಣಕ್ಕಾಗಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಮೇಲೆ ವಾಗ್ದಾಳಿಯನ್ನ, ಟೀಕೆ ಟಿಪ್ಪಣಿಗಳನ್ನ ಮಾಡುವ ಸಾಧ್ಯತೆಗಳನ್ನ ಇಲ್ಲಿ ನಾವು ತಳ್ಳಿ ಹಾಕುವಂತಿಲ್ಲ. ಈ ದಾಳಿಯು ಇಡೀ ರಾಜಕೀಯ ಕೇಂದ್ರಿತವಾಗಿದೆಯೇ, ರಾಜಕೀಯ ಪ್ರೇರಿತವಾಗಿದೆ ಅನ್ನೋ ಮಾತುಗಳು ಸಹ ಇದೀಗ ಎಲ್ಲೆಡೆ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತ, ಅದರಲ್ಲೂ ತಂಗಿಯ ಗಂಡನ ಮನೆ ಮೇಲೆ ದಾಳಿ ನಡೆದಿರುವುದು ಸಾಕಷ್ಟು ಕಾಂಗ್ರೆಸ್ ಪಾಳ್ಯದಲ್ಲೂ ಸಹ ಕಂಪನಕ್ಕೆ ಕಾರಣವಾಗಿರುವುದಲ್ಲದೆ ರಾಜಕೀಯ ಕೆಸರೆರಚಾಟಕ್ಕೂ ಈ ಒಂದು ದಾಳಿಯು ಕಾರಣವಾಗಲಿರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಈ ಕಾರಣಕ್ಕಾಗಿ ಈ ದಾಳಿಯಲ್ಲಿ ಯಾವೆಲ್ಲ ದಾಖಲೆಗಳು ಪತ್ತೆ ಆಗ್ತವೆ, ಜೊತೆಗೆ ಯಾರೆಲ್ಲ ಹೆಸರುಗಳು ಇನ್ನಷ್ಟು ತಳಕು ಹಾಕುತ್ತವೆ, ಒಂದು ವೇಳೆ ಈ ಇಡೀ ದಾಳಿಯ ಸುತ್ತ ಜಾರಕಿಹೊಳಿ ಕುಟುಂಬಕ್ಕೂ ಇದರ ಒಂದು ಬಿಸಿ ತಟ್ಟುತ್ತಾ ಅನ್ನೋದು ಸದ್ಯ ಕಾದು ನೋಡಬೇಕಾದ ವಿಚಾರವಾಗಿರುವಂತದ್ದು. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.